ಖಂಡಿತ ತುಂಬ ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಆಬ್ವಿಯಸ್ಲಿ. ಏನು ಕಡ್ಡಿಪುಡಿ ಸುಮಾರು 10-12 ವರ್ಷ ಆಗೋಯ್ತು ಅದು. ಹೆಡ್ ಬುಷ್ ಒಂದು 3-4 ವರ್ಷ ಆಯಿತು. ಸೊ ಇದು ಅದಾದಮೇಲೆ ಇದೇ ಸಿನಿಮಾ ನಾನು ಮಾಡಿರೋದು. ಇದರಲ್ಲಿ ಕಂಪ್ಲೀಟಾಗಿ ಆ ಹೆಡ್ ಬುಷಿನ ಸ್ಯಾಮ್ಸನ್ ಪಾತ್ರನೂ ಕಾಣಿಸಲ್ಲ, ಕಡ್ಡಿಪುಡಿಯ ರೆಕ್ಕೆ ವೆಂಕಟೇಶನು ಕಾಣಿಸಲ್ಲ. ಇದರಲ್ಲಿ ಕಾಳಿ ಅನ್ನೋ ಒಂದು ಪಾತ್ರ ಕಾಣಿಸ್ತಾನೆ. ನಮ್ಮ ನಿರ್ದೇಶಕರು ಅದಕ್ಕೊಂದು ಪೋಸ್ಟ್ ಮಾಡಿಕೊಟ್ಟಿದ್ರು, ದೀಪಾವಳಿ ಸಮಯದಲ್ಲಿ ರಿಲೀಸ್ ಮಾಡಿದ್ರು. ವಾಯ್ಲೆನ್ಸ್ ಹ್ಯಾಸ್ ಎ ನ್ಯೂ ನೇಮ್, ಕಾಳಿ ಅಂತ. ಅದು ತುಂಬ ಅಂದರೆ ಪಾತ್ರಕ್ಕೆ ಎಷ್ಟು ಒತ್ತು ಕೊಟ್ಟು ಪ್ರತಿಯೊಂದು ಪಾತ್ರನೂ ತೂಗಿ ಸಮವಾಗಿ ಚೆನ್ನಾಗಿ ನಿಭಾಯಿಸುವಂತೆ ಮಾಡುವಂತಹ ಒಬ್ಬ ನಿರ್ದೇಶಕ ನಾವು ಕಂಡುಕೊಂಡ್ವಿ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡಿ. ವಿಜಯ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಹೇಮಂತ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಹೇಮಂತ್ ಅವರು, ಐ ಮೀನ್ ಟು ಬಿ ವೆರಿ ಆನೆಸ್ಟ್, ಯಾವುದೇ ಹೊಸ ಹೀರೋ ಬಂದಾಗ ನಮಗೊಂದು ಸ್ವಲ್ಪ ಅನುಭವ ಆಗಿದೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು ವರ್ಷದಿಂದ. ನಾವು ಇವನೇನಪ್ಪ ಮಾಡ್ತಾನೆ ಅನ್ನೋ ಥರದಲ್ಲೇ ಎಲ್ಲರ ಮನಸ್ಥಿತಿ ಇರಬಹುದು, ಇರುತ್ತೆ. ಆದರೆ ಹೇಮಂತ್ ಅವರು ನಮಗೆ ಬರೀ 6 ಪ್ಯಾಕ್ ನೋಡ್ಬಿಟ್ಟು ನಾವ್ಯಾರು ಆ ಥರ ಈ ಜಡ್ಜ್ಮೆಂಟ್ಗೆ ಬರ್ತಾ ಇಲ್ಲ. ಅವ್ರ ಡೆಡಿಕೇಶನ್ ನಿಜವಾಗ್ಲೂ ಎಲ್ಲರೂ ಹೇಳ್ತಾರೋ ಹಾಗೇ ಈಸ್ ವೆರಿ ಆನೆಸ್ಟ್ ಟು ದಿ ಹಿಸ್ ವರ್ಕ್. ಪ್ರಾಬಬ್ಲಿ ಸಿನಿಮಾಗೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಸಿನಿಮಾಗೆ ಇಷ್ಟೊಂದು ಆನೆಸ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಇವಾಗ ನಿಮ್ಗೊಂದು 25 ವರ್ಷ ಅಂದರೆ 25 ವರ್ಷದಲ್ಲಿ ಮಾಡಿರೋ ಅಷ್ಟು ಕೆಲಸದಲ್ಲಿ ಒಂದಷ್ಟು ಆನೆಸ್ಟಿ ಇರುತ್ತೆ. ಸೊ ಇಲ್ಲಿ ಯಾವುದೇ ನಾಟಕೀಯತೆ ನಮ್ಗೆ ಕಾಣಿಸೇ ಇಲ್ಲ ಹೇಮಂತ್ ಅವರಿಂದ. ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಮತ್ತು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.